ವೆರಿ ಹ್ಯಾಪಿ ಮಾರ್ನಿಂಗ್ ಟು ಆಲ್ ಆಫ್ ಯು ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ 2025. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಈ ವರ್ಷ ನಿಮ್ಮ ಜೀವನದಲ್ಲಿ ಎಲ್ಲನೂ ಒಳ್ಳೆಯದೇ ಆಗಲಿ, ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು January 1st, 2025. ಈ ವರ್ಷ ನನ್ನ ರೆಸಲ್ಯೂಷನ್ ಜಿಮ್ ಆ್ಯಂಡ್ ಮೈ ಕರಿಯರ್. ಸೊ ಜಿಮ್ ಯಾಕೆ ಚೂಸ್ ಮಾಡಿದ್ದು ಅಂತ ಅಂದರೆ, ನನಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿತ್ತು ಈ ನಡುವೆ ನನ್ನ ಬಾಡಿ ತುಂಬ ವೀಕ್ ಆಗ್ತಿದೆ, ಬೋನ್ಸ್ ಎಲ್ಲ ತುಂಬ ವೀಕ್ ಆಗ್ತಿದೆ ಅಂತ ನನಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಆಲ್ಸೋ ತುಂಬ ಜನ ರೆಕಮೆಂಡ್ ಮಾಡಿದರು ನನಗೆ. ಸ್ವಲ್ಪ ಯೋಚನೆ ಮಾಡಿ ನಾನು ಈ ವರ್ಷ ಜಿಮ್ಮಿಗೆ ಸೇರ್ಕೊಂಡಿದ್ದೀನಿ. ಆ್ಯಂಡ್ ಕರಿಯರ್ ಅಂತ ಬಂದಾಗ ನಾವು ಪ್ರತಿ ವರ್ಷವೂ ನಮ್ಮ ಕರಿಯರ್ ಬಗ್ಗೆ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ. ಬಟ್ ಈ ವರ್ಷ ಸ್ವಲ್ಪ ಕರಿಯರ್ ಕಡೆ ತುಂಬ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಜಿಮ್ ಮುಗಿಸ್ಕೊಂಡು ಬಂದು ನಾನು ಮನೆ ಕೆಲಸಗಳನ್ನ ಬೇಗ ಬೇಗ ಮಾಡ್ಕೊಂಬಿಟ್ಟೆ. ಜಿಮ್ಮಿಗೆ ಹೋಗಿದ್ರಿಂದನೂ ಏನೋ ಗೊತ್ತಿಲ್ಲ, ಅವತ್ತು ತುಂಬ ಆ್ಯಕ್ಟಿವ್ ಆಗಿದ್ದೆ. ಪ್ರತಿ ವರ್ಷ January 1st ಬಂದಾಗ ಎಷ್ಟೋ ಜನರದ ಒಪಿನಿಯನ್ ಎಷ್ಟೆಷ್ಟೋ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, January 1st ಬಂದರೆ ನ್ಯೂ ಇಯರ್ ಪಾರ್ಟಿ ಮಾಡಬೇಕು ಅಂತ ಸ್ವಲ್ಪ ಜನ ಆದರೆ, ಇನ್ನೂ ಸ್ವಲ್ಪ ಜನ ನ್ಯೂ ಇಯರ್ ಫಸ್ಟ್ January 1st ಯಾವ ಥರ ಇರ್ತೀವೋ ಅದೇ ಥರ ನಾವು ವರ್ಷ ಪೂರ ಇರ್ತೀವಿ. ಸೊ ಇದು ಕೆಲವ್ರದ್ದು. ಇನ್ನೂ ಕೆಲವ್ರದ್ದು ಇದು ನಮಗೆ ಜಸ್ಟ್ ಕ್ಯಾಲೆಂಡರ್ ಚೇಂಜ್ ಆಗುತ್ತಷ್ಟೇ, ನಮ್ಮ ಲೈಫ್ ಏನು ಚೇಂಜ್ ಆಗಲ್ಲ. ಇನ್ನು ಕೆಲವೊಬ್ಬರದು ಇದು ನಮಗೆ ನ್ಯೂ ಇಯರ್ ಅಲ್ಲ, ನಮಗೆ ಹೊಸ ವರ್ಷ ಬಂದು ಯುಗಾದಿ. ಸೊ ಈ ಥರ ಎಷ್ಟೋ ಒಪಿನಿಯನ್ಸ್ ಇರುತ್ತೆ. ನಿಮ್ಮ ಒಪಿನಿಯನ್ ಯಾವ ಥರ ಅಂತ ಕಮೆಂಟ್ ಮೂಲಕ ತಿಳಿಸಿ. January 1st ಅಲ್ಲ, December 31st ಬೆಜ್ಜಾನ್ ಶಾಪಿಂಗ್ ಆಗೋಗಿತ್ತು. ಆದ್ರೂ ಇನ್ನೂ ಸ್ವಲ್ಪ ಉಳಿದಿತ್ತು. ಸೊ ನಾವು Jan 1st ಹೋಗಿ ಡಿಮಾರ್ಟಲ್ಲಿ ಸ್ವಲ್ಪ ಐಟಮ್ಸ್ನ ತೊಗೊಂಡು ಬಂದ್ವಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆಗೆ ತಯಾರಿ ಮಾಡಿಕೊಂಡೆ. ಸೊ ನನಗೆ ಪೂಜೆ ಒಂದು ಬೆಳಗ್ಗೆ ಮಾಡಬೇಕು, ಇಲ್ಲಾಂದರೆ ಸಂಜೆ ಮಾಡಬೇಕು. ಬೆಳಗ್ಗೆ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಸಂಜೆ ಪೂಜೆ ಮಾಡಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ಇವತ್ತು ನಾವು ಹೋಗಿದ್ದ ಟೆಂಪಲ್ ಬಂದು ಇಟ್ ಈಸ್ ಇನ್ ಅಗರಾ ನಿಯರ್ ಸಿಲ್ಕ್ ಬೋರ್ಡ್. ತುಂಬ ದಿನದಿಂದ ಅನ್ಕೋತಾ ಇದ್ವಿ ಆ ಟೆಂಪಲ್ಗೆ ಹೋಗಬೇಕು ಅಂತ. ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿ ಆಲ್ಮೋಸ್ಟ್ 6 months ಆಗಿದೆ. 6 months ಅನ್ಕೋತಾ ಇದ್ದಿದ್ದು. ಆ ಕಡೆ ಹೋದಾಗೆಲ್ಲ ಅನ್ಕೋತಿದ್ವಿ ಹೋಗಬೇಕು ಅಂತ. ಬಟ್ ಇವತ್ತು ಹೋಗಿದ್ವಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ತುಂಬ ಒಂಥರ ಶಕ್ತಿಯುತವಾದಂತಹ ದೇವಸ್ಥಾನ ಅಂತಾರಲ್ಲ, ಸೊ ಆ ಥರ ಫೀಲ್ ಆಯಿತು ನನಗೆ. ಇವತ್ತು ಟೆಂಪಲ್ ತುಂಬ ರಶ್ ಇತ್ತು, ತುಂಬ ಜನ ಇದ್ರು ಇವತ್ತು. ಅದಕ್ಕೆ ನಾನು ಯಾವುದೇ ಥರ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಆ ಟೆಂಪಲ್ ಬೇರೆ ಟೈಮಲ್ಲೆಲ್ಲ ತುಂಬ ಫ್ರೀ ಆಗಿರುತ್ತೆ, ನಾನು ನೋಡಿದ್ದೀನಿ. ಸೊ ಬೇರೆ ದಿನ ಯಾವತ್ತಾದರೂ ಹೋದಾಗ ಖಂಡಿತ ವಿಡಿಯೋಸ್ ಮಾಡಿ ನಿಮ್ಮೆಲ್ಲರಿಗೂ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೀವು ಎಲ್ಲರೂ ಒಂದ್ಸಲಿ ಹೋಗಿ ಬನ್ನಿ, ತುಂಬ ಡಿಫ್ರೆಂಟ್ ಆಗಿದೆ ಟೆಂಪಲ್. ಓಕೆ, ಈಗ ವಿಡಿಯೋ ಎಂಡ್ ಮಾಡೋ ಟೈಮ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಯಾ ಮತ್ತೇನು ಅಷ್ಟೇ. ವರ್ಷದ ಮೊದಲನೇ ದಿನ ಮುಗಿತಿದೆ ಅಷ್ಟೇ. ಬಟ್ ವರ್ಷದಲ್ಲಿ ಇನ್ನೂ 364 ಡೇಸ್ ಬಾಕಿ ಇದೆ. ಸೊ ಯಾರೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ರತಿಯೊಂದು ಮಿನಿಟ್ನು ನಾವು
ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.